10 ತಿಂಗಳು ಆದ ನಂತರ ಸಮೀಕ್ಷೆ ಯಾವ ರೀತಿ ಇದಾವೆ ಅನ್ನೋದನ್ನ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವತ್ತಿನ ಹೊಸ ಬ್ಲಾಗ್ ಎಲ್ರಿಗೂ ಬ್ಯೂಟಿಫುಲ್ ಸ್ವಾಗತ. ಸೊ ಇವತ್ತು ನಾವು ಈ ಬ್ಲಾಗ್ನ ನಮ್ಮ ಅಕ್ಕನ ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಇವತ್ತು ಸಮೀಕ್ಷಾ ಫೇಸ್ ರಿವೀಲ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. 5 ಮಂತ್ ಹಿಂದೆ ತೋರಿಸಿದ್ದೆ ನಾನು ನಿಮಗೆ, ತೊಟ್ಲು ಶಾಸ್ತ್ರದಲ್ಲಿ ತೋರಿಸಿದ್ದೆ ನಿಮಗೆ 5 ತಿಂಗಳು ಆದಮೇಲೆ. ಸೊ ಇವಾಗ ಇನ್ನೂ 5 ತಿಂಗಳಾಗಿದೆ, ಟೋಟಲ್ ಎಲ್ಲ ಸೇರಿ 10 ತಿಂಗಳಾಗಿದೆ. 10 ತಿಂಗಳಾದ್ಮೇಲೆ ಫೇಸ್ ರಿವೀಲ್ ಮಾಡ್ತಾ ಇದ್ದೀವಿ. ಸೊ ಬನ್ನಿ, ಅವಾಗ ಹೆಂಗಿದ್ರು ಇವಾಗ ಹೆಂಗಿದ್ರು ಅನ್ನೋ ತೋರಿಸ್ತೀನಿ. ಬನ್ನಿ, ಇವಾಗ ರೆಡಿ ಮಾಡ್ತಾ ಇದ್ದಾರೆ, ರೆಡಿ ಮಾಡಿಸಿ ತೋರಿಸ್ತೀನಿ ನಿಮಗೆ. ನಾವು ನಿನ್ನೆ ಕೊಟ್ಟಂತಹ ಚಿಕ್ಕ ಉಡುಗೊರೆ ನಮ್ಮ ಕಡೆಯಿಂದ ನಮ್ಮ ಅಕ್ಕ ಭಾವಾಗ. ನೋಡಿ ಅವ್ರ ಮನೆಯಲ್ಲಿ ಯಾವ ಇದೆ. ಇದು ನಮ್ಮ ಅಕ್ಕ ನಮ್ಮ ಭಾವ. ಇದು ಫೋಟೋ ಶೂಟು ನಮ್ಮೂರಲ್ಲೇ ಮಾಡಿದ್ದು, ನಾವೇ ಮಾಡಿದ್ದು, ನಾನು ಮತ್ತು ಅರ್ಜುನ್ ಬ್ರೋ ಮಾಡಿದ್ದು. ಇಲ್ಲಿ ನಮ್ಮ ಅಕ್ಕ ನಮ್ಮ ಭಾವಂದು, ಇಲ್ಲಿ ಸಮೀಕ್ಷೆದು ತೊಟ್ಲು ಶಾಸ್ತ್ರ ಮಾಡಿದ್ವಲ್ಲ, ಯಾವಾಗದ ಡೇಟು 19/1/2026 ಅವಾಗ ತೊಟ್ಲು ಶಾಸ್ತ್ರ ಮಾಡಿದ್ದು. ಸೊ ಆವಾಗ ಹಂಗಿದ್ರು, ಇವಾಗ ನೋಡೋಣ ಹೇಗಿದ್ದಾರೆ ಅನ್ನೋದನ್ನ ರೆಡಿ ಮಾಡ್ತಾ ಇದ್ದಾರೆ. ಸೊ ತೋರಿಸ್ತೀನಿ. ಟಿಫನ್ ಎಲ್ಲ ಮಾಡ್ಕೊಂಡಿದ್ದಾಯ್ತು. ನಾವು ಇವಾಗ ನಮ್ಮ ಬ್ಲಾಗ್ನ ಟಿವಿಲಿ ನೋಡ್ತಾ ಇದ್ದೀವಿ, ಫ್ಯಾಮಿಲಿ ಜೊತೆ ಎಲ್ಲರೂ ಸೇರಿ ನೋಡ್ತಾ ಇದ್ದೀವಿ. ಇದು ಲಾಗು ತೊಟ್ಲು ಶಾಸ್ತ್ರ ಕಾರ್ಯಕ್ರಮ ಮಾಡಿದ್ವಲ್ಲ, ಆ ಲಾಗ್ ಇದು. ನೋಡಿ 10 ತಿಂಗಳು ಆದ ನಂತರ ಸಮೀಕ್ಷೆ ಯಾವ ರೀತಿ ಇದಾವೆ ಅನ್ನೋದನ್ನ. ಸೊ ಇಲ್ಲಿ ನೋಡಿ ಕ್ಲಿಪ್ಸ್ ಹಾಕ್ತೀನಿ ಗೈಸ್, ಹೋಗಿ ನೋಡ್ಕೊಂಬಂದ್ಬಿಡಿ ಅದನ್ನ. ಇವಾಗ ನಾವು ಇವ್ರನ್ನ ಎತ್ಕೊಂಡ್ರು ಒಂದು 5 ನಿಮಿಷ ಇದ್ದು ಆಮೇಲೆ ಮುಂದಿನ ಕತೆ ಹೇಳ್ತೀನಿ. ಇವಾಗ ಇವರು ಹೇಳ್ತಾ ಇದ್ದಾರೆ. ಬನ್ನಿ, ಇವಾಗ ಇಲ್ಲಿಂದ ನಾವು ಹೋಗೋ ಸಮಯ, ಊರಿಗೆ ಹೋಗ್ತಾ ಇದ್ದೀವಿ. ಇವಾಗ ನಾವು ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ಇವತ್ತು ಸಮೀಕ್ಷೆದು ಫೇಸ್ ರಿವೀಲ್ ಮಾಡಿ ಹೋಗ್ತಾ ಇದ್ದೀವಿ. ಇವಾಗ ಬನ್ನಿ. ನೆಕ್ಸ್ಟು ಇವಾಗ ಕೆಳಗಿಳಿದು ನೋಡಿ, ಮಳೆ ಬರ್ತಾ ಇದೆ ಗೈಸ್. ನಾವು ಹೋಗೋ ಟೈಮಲ್ಲೇ ಮಳೆ ಬರ್ತಾ ಇದೆ. ಸೊ ಬನ್ನಿ, ಇವಾಗ ಕೆಳಗಡೆ ಹೋಗಿ ನೋಡಿ ಅವ್ರ ತಾತನ ಜೊತೆಗೆ ಆಡ್ತಿದ್ದಾರೆ. ನೋಡಿ, ಮಳೆ ಬಂದು ಹೋಗಿದೆ. ನಾವು ಬಸ್ ಹತ್ತನ ತನಕ ನಿಂತ್ಕೊಂಡ್ರೆ ಸಾಕು. ಅವ್ರ ತಾತನ ಜೊತೆಗೆ ಆಡ್ತಾ ಇದ್ದಾರೆ. ಗೈಸ್, ಸಾಂಪ್ರದಾಯಿಕವಾಗಿ ಕಳಿಸ್ಕೊಡ್ತಾ ಇದ್ದಾರೆ ನೋಡಿ. ಯಾರಾದರೂ ಊರಿಂದ ಮನೆಗೆ ಬಂದರೆ ಮನೆಯಿಂದ ವಾಪಸ್ ಅವ್ರ ಊರಿಗೆ ಹೋಗ್ಬೇಕಾದ್ರೆ ಇದು ನಮ್ಮ ಸಾಂಪ್ರದಾಯಿಕವಾಗಿ ಮಾಡಿ ಕಳಿಸುವಂತಹ ಪದ್ಧತಿ ಇದೆ. ಈ ಥರ ತಾಯಂದ್ರೆ ಯಾರಾದರೂ ಬಂದರೆ ಅದಕ್ಕೆ ಮಾಡ್ತಾ ಇದ್ದಾರೆ ನೋಡಿ. ಗೈಸ್, ನಾವು ಇವಾಗೆಲ್ಲ ಬ್ಯಾಗ್ ಎಲ್ಲ ತಗೊಂಡು ಹೊರಡೋ ಸಮಯ. ಬನ್ನಿ, ಬಾಯ್ ಹೇಳ್ಬಿಟ್ಟು ಹೋಗೋಣ. ನೋಡಿ, ಇಲ್ಲೆಲ್ಲರೂ ರೆಡಿ ಆಗಿದ್ದಾರೆ, ಇನ್ನೇನು ಹೊರಡಬೇಕು. ನೋಡಿ, ಸಮ್ಮು ಇಸ್ಕ ಹೋಗೋದನ ಇವಾಗ ಹೊಡ್ದು ಸರ್ತಿ ಎತ್ಕೊಳ್ಳೋದು. ಇವಾಗ ಯಾಕೆ ಮಾಡ, ಇನ್ನ 1.5 ತಿಂಗಳು ಎಲ್ಲ ನೋಡು. ಏನು ಫಸ್ಟ್ ಇವ್ರು ಎತ್ಕೊಂಡ್ರಿ, ಇವಾಗ ಇವ್ರು ಎತ್ಕೊಂಡಿದ್ದಾರೆ. ನಾವು ಆಲ್ರೆಡಿ ಎತ್ಕೊಂಡ್ಬಿಟ್ಟಿದ್ದೀವಿ. ಅಪ್ಪ ನೋಡು, ಗುಂಡಕ್ಕ ಓಕೆ ತಾಚಕಂ ಓಕೆ ಸಮಯ ಬಾಯ್ ಮಾಡಲ್ಲ ಬಾಯ್ ಮಾಡಿದ್ದಲ್ಲ ಬಾಯ್ ಟಾಟಾ ಎಲ್ಲರೂ
ಬಾಯ್ ಮಾಡ್ತಿದ್ದೆ ಬನ್ನಿ ಇವಾಗ ನಾವು ಹೋಗೋಣ. ಎಲ್ಲರೂ ಹೋಗ್ತಾ ಇದ್ದಾರೆ. ಬನ್ನಿ ಇಲ್ಲಿ ನೋಡಿ ಗೈಸ್, ಇವಾಗೆಲ್ಲ ಹೋಗ್ತಾ ಇದೀವಿ. ಬನ್ನಿ, ಇವರೆಲ್ಲ ಮುಂದೆ ಹೋಗ್ತಾ ಇದ್ದಾರೆ. ಇನ್ನು ಬಸ್ ಎಷ್ಟು ಗಂಟೆಗೆ ಸಿಗುತ್ತೋ ಗೊತ್ತಿಲ್ಲ, ಅದನ್ನು ನೋಡ್ಬೇಕು. ಇವಾಗ ಅದನ್ನು ಅರ್ಧ ಗಂಟೆ ಇಲ್ಲ 1 ತಾಸು ಕಾಯ್ಬೇಕು. ಕಾಯ್ದು ಬಸ್ ಬಂದ್ಮೇಲೆ ಹತ್ಕೊಂಡು ಹೋಗುವ. ಬಾಯ್ ಆಗ್ಬಿಡುವ ಲಾಸ್ಟ್. ಬಾಯ್ ಸಮು, ಬಾಯ್. ಇಷ್ಟು ಚಂದಾಗಿ ಎಲ್ಲರ ಕರಿತೀವಿ. ಓಕೆ, ಟಾಟಾ ಸಮು, ಟಾಟಾ ಸಮು. ಬರೋಣ, ಬರ್ತಿರ್ತಾರ. ಫೋನ್ ಮಾಡ್ರಿ. ಬಾಯ್ ಮಾಡಲ್ಲ. ಅವ್ರು ಇಟ್ಟಿದ್ರು ಮಾತಾಡ್ಸಿರ್ತಿದ್ವಿ. ಮದ್ವೆಯಾಗ ಬಂದಾರ ನಾವು. ಟಾಟಾ ಟಾಟಾ ಮಾಡ್ತಾವ ಹುಡುಗಿ. ಟಾಟಾ ಬರೋಣ. ಬರ್ತಿತ್ತ ಇಲ್ಲೇ ಇರ್ತೀರಾ? ಹುಡುಗಿ ಟಾಟಾ ಮಾಡೋದು ಬರ್ತೈತಾ? ಅಲ್ಲಿ ನೋಡಿ ಎಷ್ಟು ಪಪ್ಪಿ ಕೊಡ್ತಾರೆ. ಬರ್ತೈತಾ? ಬನ್ನಿ, ಪಪ್ಪಿ ಕೊಡ್ತಾರೆ. ಚಿಕನ್ ಮಾಡಿದ್ರೆ ಸರಿಯಾಗಿ ಬ್ಯಾಟಿಂಗ್ ಮಾಡ್ಕೊಂಡ್ವಿ ನಾವೆಲ್ಲರೂ. ನಾವು 5 ಜನನು ಸರಿಯಾಗಿ ಬ್ಯಾಟಿಂಗ್ ಮಾಡ್ಕೊಂಡು ಇವಾಗ ಊರಿಗೆ ಹೋಗ್ತಾ ಇದ್ದೀವಿ. ಬಸ್ಸಿಗೆ ವೇಟ್ ಮಾಡ್ಬೇಕು ಅನ್ಸುತ್ತೆ. ಹೋದ ತಕ್ಷಣ ಸಿಕ್ಕರೆ ಸಾಕು, ಸೀದಾ ಹೋಗ್ಬಿಡೋದು. ಹೋಗ್ಬೇಕು. ಇಷ್ಟು ದೂರ ಆದ್ರೆ ಕಾಣ್ತೀವನ ಗೈಸ್ ನಾವು. ಟಾಟಾ ಮಾಡ್ತಾ ಇದ್ದೀರ ಅವರು. ಬನ್ನಿ, ಬಸ್ ಸ್ಟ್ಯಾಂಡ್ ಹತ್ರ ಹೋಗಿ ಸಿಗೋ. ಎಲ್ಲರೂ ಬರ್ತಾ ಇದ್ದಾರೆ, ಬನ್ನಿ ಗೈಸ್. ನಾವು ಅಲ್ಲಿಂದ 1-2 ತಾಸು ಬಸ್ಸಲ್ಲಿ ಕುತ್ಕೊಂಡು ಸೀದಾ ನಮ್ಮ ಊರಿಗೆ ಬಂದಿದ್ದೀವಿ. ಫುಲ್ ಎಲ್ಲ ರಶ್ ಇತ್ತು, ಅದಕ್ಕೆ ಬಸ್ಸಲ್ಲೇ ಒಂದು ಅರ್ಧ ಗಂಟೆ ಮಲ್ಕೊಂಡು ಬಂದ್ವಿ. ಅರ್ಧ ದಾರಿಲಿ ನಮ್ಮ ಮಾಮ ನಮ್ಮ ಅಕ್ಕ ಇದ್ರಲ್ಲ, ಅವರಿಗೂ ಅಲ್ಲೇ ಬಸ್ ಹತ್ತಿಸಿ ಅವರಿಗೆ ಅಲ್ಲಿಂದನೇ ಕಳಿಸಿದ್ವಿ. ಅವ್ರದ್ದೇನೋ ಊರಲ್ಲಿ ಹಬ್ಬ ಇದೆ ಅಂತೆ, ಸೊ ಅದಕ್ಕೆ ಅಲ್ಲೇ ಕಳಿಸಿದ್ವಿ. ನಾನು ನಮ್ಮಮ್ಮ ನಮ್ಮಪ್ಪ ಅಷ್ಟೇ ನಮ್ಮೂರಿಗೆ ಬಂದಿದ್ವಿ ಗೈಸ್. ಫುಲ್ ಎಲ್ಲ ಸುಸ್ತು ಅಂದ್ಕೊಳ್ಳಿ. ನಿನ್ನೆ 12:30 1 ಗಂಟೆಗೆ ಮಲ್ಕೊಂಡಿರೋದು ಎಲ್ಲರೂ. ನಾವು ಬೆಳಗ್ಗೆ 8 ಗಂಟೆಗೇನೋ ಎದ್ದಿದ್ದೀವಿ, ಆದರೂ ನಿದ್ದೆ ಸರಿ ಹೋಗಿಲ್ಲ ನನಗೆ. ಅದಕ್ಕೆ ಬಸ್ಸಲ್ಲಿ ಒಂದು ಅರ್ಧ ಗಂಟೆ ಮಲ್ಕೊಂಡಿದ್ದೀವಿ. ಬಹಳ ಮಿಸ್ ಮಾಡ್ಕೊತೀವಿ ನಾವು ಅವ್ರನ್ನ. ಇವತ್ತು ಬೆಳಿಗ್ಗೆ ಇದ್ವಲ್ಲ, ಅವ್ರನ್ನ, ನಮ್ಮಕ್ಕ ನಮ್ಮ ಮಾಮ ಸಮೀಕ್ಷೆನೂ ಭಾಳ ಮಿಸ್ ಮಾಡ್ಕೊತೀವಿ. ನೆಕ್ಸ್ಟ್ ಯಾವಾಗ ಬರುತ್ತೋ ಈ ಥರ ಹೋಗೋದು ನೋಡೋಣ. ಸೊ ಇವಾಗ ಬನ್ನಿ, ಸ್ವಲ್ಪ ಕೆಲಸ ಇದೆ, ಕೆಲಸ ಮಾಡಿ ಹೇಳ್ತೀನಿ. ಲೆಟ್ಸ್ ಸಿ ಗೈಸ್. ಇವಾಗ ರೀಲ್ ಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಒಂದು 4 ದಿನ ಗ್ಯಾಪ್ ಆಗಿತ್ತು, ಎಕ್ಸಾಮ್ಸ್ ಇದ್ವು. ಸೊ ಅದಕ್ಕೆ ಗ್ಯಾಪ್ ಮಾಡಿದ್ದೆ, ರೀಲ್ಸ್ ಹಾಕಿದ್ದಿಲ್ಲ. ನಾನೇ ಇಲ್ಲಿ ಹೋಗ್ಲಿ ಬಿಡು ಅಂತ. ಸೊ ನಾಳೆ ಒಂದು ಎಕ್ಸಾಮ್ ಇದೆ. ನಾಳೆ ಒಂದು ಎಕ್ಸಾಮ್ ಆದಮೇಲೆ ರೀಲು ಕಂಟಿನ್ಯೂ ಆಗಿಬಿಡುತ್ತೆ. ಎಕ್ಸಾಮ್ ಕತೆಗೆ ಬರೋದಾದರೆ ಹುಡುಗಿಗೆ ಫೋನ್ ಇತ್ತು. ಇವಾಗ ಇಂಪಾರ್ಟೆಂಟ್ ಏನಾದರೂ ಇದ್ದರೆ ಹಾಕಿ ಅಂತ ಹೇಳ್ಬೇಕು. ಅದು ಬಿಟ್ಟು ಇವಾಗ ನಾವು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಿಬಿಡೋಣ. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವ್ಲಾಗ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್.